ಮೊದಲಿಗೆ ತಾವೇನ್ ಮೀಟಿಂಗ್ ಮಾಡಿದ್ರಿ ಯಾವ ವಿಚಾರ ಸಂಬಂಧಪಟ್ಟಂತೆ ಓಕೆ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದ ಮಿತ್ರರಿಗೆ ಏನು ನಮ್ಮ AICC ಒಂದು ಡೈರೆಕ್ಷನ್ ಬಂದಿದೆ, ಬೆಲೆ ಏರಿಕೆ ಬಗ್ಗೆ ಎಲ್ಲ ಕಡೆ ಪ್ರತಿಭಟನೆ ಆಗಬೇಕು ಅಥವಾ ವಿವರವಾಗಿ ಹೇಳ್ಬೇಕಂತ ಇವತ್ತೊಂದು KPCC ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೀವಿ. ಈ ಸಭೆಯಲ್ಲಿ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, KPCC ಕಾರ್ಯದರ್ಶಿಯಾದ GC ಚಂದ್ರಶೇಖರ್ ಅವರು, AICC ಕರ್ನಾಟಕದ ಕಾರ್ಯದರ್ಶಿಗಳಾದ ದತ್ತಾ ಅವರು, ಪಳನಿಯಪ್ಪ ಅವರು, ನಮ್ಮ ಅಧ್ಯಕ್ಷರಾದ ನಾವಲ್ಗಟ್ಟಿ ಅವರು, ಸಿಂಗಳಿ ಅವರು, ರಾಜು ಶೇಟ್ ಅವರು, ಸೊ ಎಲ್ಲರೂ ಕೂಡಿ ನಮ್ಮ ಕಾರ್ಯಕರ್ತರ ಜೊತೆ ಶಾಸಕರ ಜೊತೆ ಚರ್ಚೆ ಮಾಡಿ ಬೆಳಗಾವಿಯಿಂದ ಬೃಹತ್ ಪ್ರತಿಭಟನೆ ಆಗಬೇಕು. ಯಾವುದೇ ಬೆಂಗಳೂರಲ್ಲಿ ಮಾದರಿಯಲ್ಲಿ ಬೆಂಗಳೂರಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಅದೇ ಮಾದರಿಯಲ್ಲಿ ಕೂಡ ಬೆಳಗಾವಿಯಲ್ಲಿ ಆಗ್ಬೇಕಂತ AICC ಮತ್ತು KPCC ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ. ಸೊ ಅದನ್ನ ಬಹಳ ದೊಡ್ಡದಾಗಿ ಮತ್ತು ಅಲ್ಲಿರುವಂತಹ ಸಮಸ್ಯೆಗಳನ್ನ ಜನರಿಗೆ, ನಮ್ಮ ಕಾರ್ಯಕರ್ತರಿಗೆ ಹೇಳಬೇಕು. ಬೆಲೆ ಏರಿಕೆ ಇರಬಹುದು, ಇಡೀ ನಮ್ಮ ಹೆರಾಲ್ಡ್ ಪತ್ರಿಕೆಯ ಸಮಸ್ಯೆಗಳಿರಬಹುದು, ಸುಮಾರು ಸಮಸ್ಯೆಗಳನ್ನ ಆ ವೇದಿಕೆ ಮುಖಾಂತರ ನಾವು ಸಂವಿಧಾನ ಬಚಾವ್ ಇರಬಹುದು, ಎಲ್ಲ ಬೇರೆ ಬೇರೆ ಇನ್ನು ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಂದ್ರ ನಾಯಕರು ಅದನ್ನ ಪ್ರಸ್ತಾವನೆ ಮಾಡ್ತಾರೆ. ನಾವು ಪೂರ್ವಭಾವಿಯಾಗಿ ಒಂದು ಸಭೆ ಮಾಡಿದ್ದೇವೆ. ಯಾವ ರೀತಿ ಸಮಾವೇಶ ಸಕ್ಸಸ್ ಮಾಡಬೇಕು, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಚಿಕ್ಕೋಡಿ ಜಿಲ್ಲಾ ನಗರ ಘಟಕದ ಮೇಲೆ ಜವಾಬ್ದಾರಿ ಇದೆ. ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀವಿ. ಸಮಾವೇಶ ಯಶಸ್ವಿ ಮಾಡಲಿಕ್ಕೆ ಅಷ್ಟು ಚರ್ಚೆ ಆಗಿದೆ. ರಾಜ್ಯಾದ್ಯಂತ ಜನ ಆಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಬೆಲೆ ಏರಿಕೆ ಕಾಂಗ್ರೆಸ್ನ ಕಾರಣ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ದಿವಾಳಿ ಎದ್ದಿದೆ ಸರ್ಕಾರ ಅನ್ನೋ ರೀತಿಯಲ್ಲಿ ವಿಚಾರ ಆಗ್ತಾ ಇದೆ. ಮಾಡ್ತಾ ಇದ್ದಾರೆ ಅದೇ ಬೆಲೆ ಕಾಂಗ್ರೆಸ್ಸಿಗೆ ಬೆಲೆ ಏರಿಕೆ ಸೀಮಿತವಾಗಿರುವಂತ ಸಿಸ್ಟಮ್. ಕೇಂದ್ರ ಸರ್ಕಾರ ಮೇಲೆ ಬಹಳಷ್ಟಿದೆ. ಅವರು 11 ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನು ಏರಿಸಿದ್ದಾರೆ. ದೊಡ್ಡ ಪಟ್ಟಿನೇ ಇದೆ ಅದು. ಸೊ ನಮ್ಮ ವಿರುದ್ಧವರು ಜನ ಆಕ್ರೋಶ ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ, ಹೇಳ್ತಿದ್ದಾರೆ. ಮೊದಲು ತಾವು ಮಾಡಿದ್ ಹೇಳ್ತಾ ಇಲ್ಲ, ತಾವು ಮಾಡಿದ್ ಹೇಳಬೇಕಿಲ್ಲ. ಫಸ್ಟ್ ನಾವು ಸಾಕಷ್ಟು ಮಾಡಿದ್ದಾರೆ. ಸೊ ಅದನ್ನು ಮುಚ್ಚಲಿಕ್ಕೆ, ನಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು ಬಿಜೆಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ. ಪ್ರೊಟೆಸ್ಟ್ 2 ಡೇಟ್ ಇಟ್ಕೋದಿದ್ವಿ, 27 ಅಥವಾ 28. ಸೊ ಅದನ್ನು AICC ಯಾವ್ದು ಡೇಟ್ ಕೊಡ್ತಾರೆ, 2ರಲ್ಲಿ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ತಿಂಗಳು ಬರ್ತಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ, ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಬರ್ತಾರೆ. ಇನ್ನು ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ. ಇಲ್ಲ ಒಂದೇ ಬೆಳಗಾವಿಯಲ್ಲಿ ಒಂದೇ ಮೀಟಿಂಗ್. ಜಾರಿ ಆದರೆ ರಾಜಕೀಯ ಜೊತೆಗೆ ಸಾಮಾಜಿಕ ಧ್ರುವೀಕರಣ ಆಗುತ್ತೆ. ಇದನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಇದೆಲ್ಲ. ಸರ್ಕಾರ ಅದನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ರೆಡಿ ಇದೆ, ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದೆ, ಎಲ್ಲ ರೀತಿ ತಯಾರಿದೆ. ಈಗ ನಾವು ಬಹಳ ತರಾತುರಿಯಲ್ಲಿ ಮಾಡ್ತಾ ಇಲ್ಲ. ನಾವು ಕೂಡ ಅಂತ ಹೇಳಿದ್ವಿ,
ಸದನಲ್ಲಿ ಕರಿಬೇಕಂತ ಹೇಳಿದೀವಿ, ಪಬ್ಲಿಕ್ಕಿಗೆ ಅವಕಾಶ ಕೊಡ್ಬೇಕಂತ ಹೇಳಿದೀವಿ. ಆದ್ಮ್ಯಾಗೆ ಅದ್ರ ಬಗ್ಗೆ ಒಪ್ಪುದು ಬಿಡುದು ನಂತರ. ಅದೇ ಹೇಳಿದ್ರಲ್ಲ, ಎಲ್ಲ ಚರ್ಚೆ ಆದ್ಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ಒಪ್ಪುದು ಬಿಡುದು ಕ್ಯಾಬಿನೆಟ್ ಸಂಬಂಧಪಟ್ಟದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಈಗ ನೀವ್ ಹೇಳ್ತಾ ಇದ್ರೆ ಬೆಳೆ ಏರಿಕೆಗೆ ಬಿಜೆಪಿ ಕೇಂದ್ರ ಸರ್ಕಾರನ ಕಾರಣ. ಅವ್ರು ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಯಿಂದ ಇವರು ಇದಕ್ಕೆ ಅದನ್ನ ಸರಿದೂಗಿಸಿಕೊಳ್ಳಿಕ್ಕೆ ಇಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಏನಂದ್ರೆ ಜನರಿಗೆ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅದೇ ಗೊಂದಲ ಆಗ್ಬಾರ್ದಂತ ನಾವು ಹೇಳ್ತೀವಿ. ಈಗ ಅವ್ರ ಕಾಲದಲ್ಲಿ 5 ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು, ಟ್ರಾನ್ಸ್ಪೋರ್ಟ್, ಹಾಲಿನ ದರ, ವಿದ್ಯುತ್ ಇವೆಲ್ಲ ಹೇಳ್ತಾರಲ್ಲ, ಅವರಲ್ಲಿ ಇದೆ, ನಮ್ಮ ದಾಖಲೆ ಇದೆ, ಸರ್ಕಾರ ದಾಖಲೆಯಲ್ಲಿ ಇದೆ. ಅವ್ರಿಗೆ ಎಷ್ಟು ಸಲ ಹೆಚ್ಚು ಮಾಡಿದ್ರು, ಮತ್ತು ಕೇಂದ್ರದಲ್ಲಿ ನಾವೇನು ಹೆಚ್ಚು ಮಾಡಿದ್ವಿ, ಅವ್ರು ಹೆಚ್ಚು ಮಾಡಿದ ದಾಖಲೆ ಇದೆ. ಅದನ್ನ ಆ ಸಭೆಯಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಲಕ್ಷ್ಮಿ ಇಲ್ಲ, ಸಿಎಂ ಅವರು ನಿರ್ಧಾರ ಮಾಡಬೇಕು, ಕ್ಯಾಬಿನೆಟ್ ನಿರ್ಧಾರ ಮಾಡಬೇಕು. ಇಲ್ಲ ಇಲ್ಲ, ಅದರಲ್ಲಿ ಸಬ್ಜೆಕ್ಟ್ ಇಲ್ಲ. ಬೆಲೆ ಏರಿಕೆ ಕುರಿತಾಗಿ ತಾವು ಒಂದು ಆಂದೋಲನ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೇನೆ ಜಿಲ್ಲಾಧ್ಯಕ್ಷರುಗಳನ್ನ ಅದರ ಆಮೇಲೆ ವಿಷಯಾಂತರ ಆಗುತ್ತೆ ಬಂಧುಗಳೇ. ಈಗ ತಾನೇ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ನೀತಿ ಇರಬಹುದು ಅಥವಾ ದೇಶದಲ್ಲಿ ಸಂವಿಧಾನವನ್ನ ಕಗ್ಗೊಲೆ ಮಾಡ್ತಾ ಇರುವಂತ ನೀತಿ ಇರಬಹುದು, ಸಂವಿಧಾನ ಬಚಾವೋ ಆಂದೋಲನ ಮತ್ತು ಬೆಲೆ ಏರಿಕೆಯ ವಿರುದ್ಧವಾಗಿ ಇವತ್ತು ಮುಂಬರುವಂತ 27 ಅಥವಾ 28ನೇ ತಾರೀಕು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ 27 ಅಥವಾ 28ನೇ ತಾರೀಕಿನಂದು ನಮ್ಗೆ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ನಮ್ಮ ಎಐಸಿಸಿ ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಆದಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರ್ಜೇವಾಲಾಜಿಯವರು, ವೇಣುಗೋಪಾಲ್ಜಿಯವರು ಭಾಗವಹಿಸುವಂತ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದು ನಮ್ಮ ಚಿಕ್ಕೋಡಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಯಾಕೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಸುಮಾರು ತಾವೆಲ್ಲ ಮಾಧ್ಯಮದ ಸಹೋದರರು ಪ್ರಶ್ನೆಯನ್ನ ಕೇಳಿದ್ರು. ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ ಜನಾಕ್ರೋಶ ಆಂದೋಲನ ಮಾಡ್ತಾ ಇದೆ, ಅದಕ್ಕೋಸ್ಕರ ಅದ್ರ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಾ, ಅವ್ರು ಅನೇಕ ಆರೋಪಗಳನ್ನ ಮಾಡಿದ್ರೆ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅದು ತಪ್ಪು. ಆದ್ರೆ ಈಗ ಬಿಜೆಪಿಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನ, ಆಂದೋಲನವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದ್ 2 ನಿಮಿಷದಲ್ಲಿ ನಾನು ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ, ಒಳ ಜಗಳ ಇದೆ, ಇವತ್ತು ಆ ಜಗಳವನ್ನ ಮರೆಮಾಚಲಿಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರ ಕಾರ್ಯಕರ್ತರು, ಅವರ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಬೀದಿಯಲ್ಲಿ ಅವ್ರನ್ನ ಉಗಿತಾ ಇದ್ರು. ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನ ಏರಿಸಿದೆ. ಪೆಟ್ರೋಲ್ ಬೆಲೆ ಇರಬಹುದು, ಡೀಸೆಲ್ ಬೆಲೆ ಇರಬಹುದು, ಗ್ಯಾಸ್ ಸಿಲಿಂಡರ್ ಬೆಲೆ ಇರಬಹುದು, ಸಿಮೆಂಟ್ ಬೆಲೆ ಇರಬಹುದು, ಗೊಬ್ಬರನ ಬೆಲೆ ಇರಬಹುದು, ಔಷಧಿ ಬೆಲೆ ಇರಬಹುದು, ಕಾಳು ಕಡಿಯ ಬೆಲೆ ಇರಬಹುದು. ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನ ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದಕ್ಕೆ, ಅದನ್ನ ಮೊದಲು ನಾನು ಮಾಧ್ಯಮದ ಸಹೋದರರಿಗೆ, ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ಜನ್ಮ ತಾಳಿದ್ದೆ ಬೆಲೆ ಏರಿಕೆಯ ವಿರುದ್ಧವಾಗಿ. ಬೆಲೆ ಏರಿಕೆಯಾಗಿ ಏನಾದ್ರೂ ಒಂದು ಸಹಾಯ ಮಾಡ್ಬೇಕು. ಕರೋನಾದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ತಾ ಇದ್ದಾರೆ. ಸಿಲಿಂಡರ್ ಬೆಲೆ 400 ಇದ್ದಿದ್ದು 950 ಆಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ 100 ರೂಪಾಯಿ ಆಯ್ತು. ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದ್ರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನ ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು ಬಿಜೆಪಿ ಅವರು ಹೇಳ್ತಾ ಇದಾರಲ್ಲ, ಇದು ಶುದ್ಧ ಸುಳ್ಳು. ಯಾಕೆ ಬಿಜೆಪಿ ಅವರು ಇದನ್ನ ಈ ಒಂದು ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟ. ಆ ಆಂತರಿಕ ಕಚ್ಚಾಟ ಇಡೀ ಕರ್ನಾಟಕದ ಜನತೆ ಆ ತಮಾಷೆಯನ್ನ ನೋಡ್ತಾ ಇದೆ. ಆ ಒಂದು ದಿಕ್ಕನ್ನ ತಪ್ಪಿಸ್ಲಿಕ್ಕೆ, ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಮತ್ತೆ ನಮ್ಮ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆಯನ್ನ ಕೂರಿಸ್ಲಿಕ್ಕೆ ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಧರ್ಮ ಏನು ಅಂತಂದ್ರೆ ಜನರಿಗೆ ಕರೆಕ್ಟ್ ಆಗಿರುವಂತ ಒಂದು ಸಂದೇಶವನ್ನ ಕೊಡ್ಬೇಕು. ಈಗ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದ್ರು.
ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವ್ರ ಹತ್ರ ಇಡಿ ಏಜೆನ್ಸಿ ಇದೆ, IT ಏಜೆನ್ಸಿ ಇದೆ, IB ಏಜೆನ್ಸಿ ಇದೆ. ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸೋ ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಮೇಲೆ ಏನು ಬೇಕಾದ್ರೂ ಮಾಡ್ತಾ ಇದಾರೆ. ದಿನಗಂಟ್ಲೆ ಅವ್ರ ಮೇಲೆ ಇದನ್ನ ಪ್ರಹಾರ ಮಾಡ್ತಾ ಇದಾರೆ, ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. IT ಅವರನ್ನೇ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತ ಆಸ್ತಿಯನ್ನ 300 ಎಷ್ಟು ಅಂತ ಹೇಳಿದ್ರಿ ಸರ್ ನೀವು? 359 crore ಅಂತ ಅವರೇ ಇನ್ಕಮ್ ಟ್ಯಾಕ್ಸ್ ದವರೇ ಡಿಕ್ಲೇರ್ ಮಾಡಿದಂತ 359 crore ಅಂತ ಡಿಕ್ಲೇರ್ ಮಾಡಿದಂತ ಆಸ್ತಿನ 5,000 ಕೋಟಿ 6,000 ಕೋಟಿ ಅಂತ ಹೇಳ್ತಾರೆ ಬಿಜೆಪಿ ಅವರು ಭಾಷಣ ಮಾಡ್ಬೇಕಾದ್ರೆ. ಅಂದ್ರೆ ಜನರ ಮಣ್ಣಿಗೆ ಜನರ ದಾರಿಯನ್ನ ಯಾವ ತರ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದ್ವಿ, ಜನರ ಎದುರುಗಡೆ ನಾವು ಇಡ್ತಾ ಇದೀವಿ. ಬೆಲೆ ಏರಿಕೆ ಆಗಿರೋದು ಬಿಜೆಪಿಯ ಆಡಳಿತದಿಂದ, ಬಿಜೆಪಿಯ ನೀತಿಯಿಂದ, ಬಿಜೆಪಿಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಬಿಜೆಪಿಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯರ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಮೇಡಮ್, ಇವಾಗ ನೀವು ಈಗಾಗಲೇ ಭ್ರಷ್ಟಾಚಾರ ಬಿಜೆಪಿ ಆಡಳಿತ ಅವಧಿಯಾಗಿ ಭ್ರಷ್ಟಾಚಾರದ ಬಗ್ಗೆ ನಾವು ತನಿಖೆಯನ್ನ ನಡೆಸಿದ್ರಿ. ಆ ವರದಿಗಳು ಬಂದು ಆದ್ರೆ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ? ಒಬ್ಬರ ಮೇಲೂ FIR ಆಗಲಿಲ್ಲ, 40% ಅಂತಂದ್ರೆ ಅದು ವರದಿಯನ್ನ ಇದನ್ನ ಮಾಡಕ್ಕಾಗಲಿಲ್ಲ. ಸರ್ಕಾರ ಆ ಭ್ರಷ್ಟಾಚಾರವನ್ನ ಸಮರ್ಥಿಸಿಕೊಳ್ಳೋಕೆ ಯಾವುದೇ ಒಂದು ಆಧಾರ ಇಲ್ಲದಂಗೆ ಆಗ್ತದೆ. ಜನರು ಈ ಗೊಂದಲದಲ್ಲಿ ಅದರ ಯಾವುದೇ ಆರೋಪಕ್ಕೆ ಯಾವುದೇ ಕ್ರಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದ್ ಮಾತನ್ನ ಹೇಳ್ತೀನಿ, ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ. ಯಾವ್ಯಾವ ಕರೋನಾದಲ್ಲಿ ಇರಬಹುದು ಅಥವಾ PSI ಹಗರಣ ಇರಬಹುದು, ನಾವೇನು 40% ಇರಬಹುದು, ಇದ್ರದ್ದೆಲ್ಲರದ್ದು ತನಿಖೆನ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದೆಲ್ಲದರದ್ದು ತನಿಖೆ ಆಗಿದೆ, ವರದಿ ಕೂಡ ಬಂದಿದೆ. ಆ ವರದಿಯನ್ನ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಿ, ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ಖಂಡಿತವಾಗ್ಲೂ ಡಿಸಿಷನ್ ತಗೊಳ್ತಾರೆ. ನೋಡಿ, ಅದಕ್ಕೆ ಈಗಾಗಲೇ ನಾವು ಮೀಟಿಂಗ್ ನಲ್ಲಿ ಮಾತಾಡಿದೀವಿ. ಅದ್ರ ಬಗ್ಗೆ ಜಾಸ್ತಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದೀನಿ. ಮಂತ್ರಿಗಳು ಎಲ್ಲರೂ ಬರ್ತಾರೆ. ಬಿಜೆಪಿ ನಾಯಕರು ಮೊದಲೆಲ್ಲ ಹೇಳ್ತಿದ್ದಾರೆ ಜನಾಕ್ರೋಶದಿಂದ ಸಿದ್ದರಾಮಯ್ಯ ಸರ್ಕಾರ ಹೆದರಿದೆ, ನಡುಗಿದೆ, ಇನ್ನು ಕೌಂಟರ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಅದಕ್ಕೂ ಅವರ ಒಂದು ಆರೋಪಕ್ಕೂ ಇದಕ್ಕೂ ನೋಡಿ, ಒಂದು ಸುಳ್ಳನ್ನ 1000 ಬಾರಿ ಹೇಳಿ ಸತ್ಯವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಿಜೆಪಿಯವರು. ಒಂದೇ ಒಂದು ಸುಳ್ಳನ್ನ ಸತ್ಯ ಮಾಡ್ಲಿಕ್ಕೆ ಹೊರಟಂತವ್ರಿಗೆ ನಾವು ಜನರಿಗೆ ಹೇಳ್ಬೇಕಲ್ಲ, ತಪ್ಪು ಸಂದೇಶ ಹೋಗ್ಬಾರ್ದು. ಏನ್ ಸತ್ಯ ಇದೆ ಅನ್ನೋದನ್ನ ನಾವು ಜನರಿಗೆ ಹೇಳ್ಬೇಕಲ್ಲ. ಇದು ಅವ್ರಿಗೆ ಕೌಂಟರ್ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಸರ್, ಈಗ ನೀವು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಿದ್ರಿ, ಬಿಜೆಪಿ ಅವರು ಮಾಡ್ತಿದ್ದಾರೆ. ಬೆಲೆ ಏರಿಕೆ ಯಾರು ಹೋರಾಟ ಮಾಡ್ತಿದ್ದಾರೆ? ಬೆಲೆ ಏರಿಕೆ ವಿರುದ್ಧ ನೀವು ಹೋರಾಟ ಮಾಡ್ತಿದ್ರಿ, ಬಿಜೆಪಿ ಅವರು ಹೋರಾಟ ಮಾಡ್ತಿದ್ದಾರೆ. ಜನಸಾಮಾನ್ಯರು ಏನ್ ಮಾಡ್ತಾರೆ? ನನಗೆ ಒಂದ್ ಪ್ರಶ್ನೆಗೆ ಉತ್ತರ ಕೊಡಿ. ಬಿಜೆಪಿಯವರು ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ? ಬೆಲೆ ಏರಿಕೆ ಅಂದ್ರೆ ಏನು, ಯಾವುದು? ಈಗ ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆ ಏರಿಕೆನಾ? ಮುಂಚೆ ಕ್ರೂಡ್ ಆಯಿಲ್ ಎಷ್ಟಿತ್ತು, ಈಗ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ, ಅದ್ರ ಬಗ್ಗೆ ಏನಾದ್ರೂ ಹೋರಾಟ ಮಾಡ್ತಾ ಇದ್ದಾರಾ? ಅಥವಾ ದಿನಸಿ ಪದಾರ್ಥದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರಾ? ಎದ್ರ ಬಗ್ಗೆ? ಗ್ಯಾರಂಟಿ ಎದಕ್ ತಂದ್ವಿ ನಾವು? ಗ್ಯಾರಂಟಿ ಅನ್ನುವಂತ ಶಬ್ದ ಯಾಕೆ ಬಂತು? ಗ್ಯಾರಂಟಿ ಜನ್ಮ ಯಾಕಾಯ್ತು? ಅದ್ರ ಬಗ್ಗೆ ಸ್ವಲ್ಪ ತಾವೆಲ್ಲ ಗಮನ ಹರಿಸ್ಬೇಕು. ತಮಗೂ ಎಲ್ಲರಿಗೂ ಗ್ಯಾರಂಟಿ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆಯೋ? 50% ಜನರಿಗೆ ಬರ್ತಾ ಇದೆಯೋ? ಗ್ಯಾರಂಟಿ ಉದ್ಭವ ಆಗಿದ್ದು, ಗ್ಯಾರಂಟಿ ಜನ್ಮ ತಾಳಿದ್ದನೇ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ಬೇಕಂತ. ಬೆಲೆ ಏರಿಕೆಯಲ್ಲಿ ಕತ್ತರಿಸುತ್ತ ಜನರಿಗೆ ಏನಾದ್ರೂ ಸಹಾಯ ಮಾಡ್ಬೇಕಂತಿದ್ದಕ್ಕೇನೆ ಗ್ಯಾರಂಟಿ ಹುಟ್ಟಿದ್ದು. ಮೇಡಮ್, ಒಂದು ವಿಷಯ ಈಗ ವಿಷಯಾಂತರ ಆಗ್ತಾ ಇರುವುದನ್ನು ಈಗ ಜಿಲ್ಲಾ ಅಧ್ಯಕ್ಷರುಗಳನ್ನ ಈಗಾಗಲೇ ದಿನೇಶ್ ಕಾಲೇಜು ಪಕ್ಷ ಸಂಘಟನೆಗೋಸ್ಕರ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈಗ ಜಿಲ್ಲಾ ಅಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ತಾರೆ ಅಥವಾ ಪಕ್ಷ ಸಂಘಟನೆ ಯಾವ ರೀತಿ ನಡೆಯಲಿದೆ ಕರ್ನಾಟಕದಲ್ಲಿ? ಈ ಪಕ್ಷ ಸಂಘಟನೆ ಯಾವ ರೀತಿ ಒಂದು ನಿರ್ಣಯಗಳು ಹೇಳ್ತೇನೆ. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ನಾನು GC ಚಂದ್ರಶೇಖರ್, ವರ್ಕಿಂಗ್ ಪ್ರೆಸಿಡೆಂಟ್ ಮತ್ತು MP ರಾಜ್ಯಸಭಾ ಮೆಂಬರು. ಈಗ ನಮ್ಮ ಜೊತೆಗೆ ಆಲ್ರೆಡಿ ಈಗ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಉದ್ದೇಶ ಮಾತಾಡಿದ್ದಾರೆ. ಹಾಗೆಯೇ ನಮ್ಮ ಶ್ರೀಮತಿ ಲಕ್ಷ್ಮಿ ಅವರು ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ. ಅದ್ರ ಜೊತೆಗೆ ನಾವಿಲ್ಲಿ
AICC ಇಂದ ಅಭಿಷೇಕ್ ದತ್ತಾ ಅಂತ ಈ ಸೆಕ್ರೆಟರಿ ಅವರು ಬಂದಿದ್ದಾರೆ, ಮತ್ತೆ ಬಡನಿಯಪ್ಪನ್ ಈ ಭಾಗದ ಇನ್ಚಾರ್ಜ್ ಅವರು ಇದ್ದಾರೆ, ಮತ್ತೆ ಜಿಲ್ಲಾಧ್ಯಕ್ಷರುಗಳು ಇದ್ದಾರೆ, ನಮ್ಮ ಆಫೀಸ್ ಬೇರರ್ಸ್ ಇದ್ದಾರೆ, ಎಲ್ಲ ಈಗ ಶಾಸಕರು ಇದ್ದಾರೆ. ನಮ್ಮ ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಇಬ್ಬರು ನಾಯಕರುಗಳು ಹೇಳಿದ್ದಾರೆ. ಇವಾಗ ನೀವೊಂದು ಕ್ವಶನ್ ಕೇಳಿದ್ರು, ಜಿಲ್ಲಾಧ್ಯಕ್ಷರುಗಳನ್ನ ಡೆಲ್ಲಿ ಕರೆಸಿ ಒಂದು ಎಲ್ಲ ಮೀಟಿಂಗ್ ಮಾಡಿ ಆರ್ಗನೈಸೇಷನ್ನ ಹೇಗೆ ನಾವು ಸ್ಟ್ರಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಆಗಿದೆ. ಬಹಳ ಸೀರಿಯಸ್ ಆಗಿ ಹೈಕಮಾಂಡ್ನವರು ತಗೊಂಡಿದ್ದಾರೆ. ಕೇಂದ್ರ ಕಾಂಗ್ರೆಸ್ ಪಕ್ಷ ತುಂಬಾ ಸೀರಿಯಸ್ ಆಗಿ ಪಕ್ಷ ಸಂಘಟನೆ ಈ ವರ್ಷ ಪೂರ ಪಕ್ಷ ಸಂಘಟನೆಗೆ ಎಷ್ಟು ಮ್ಯಾಕ್ಸಿಮಮ್ ಇದನ್ನ ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು, ಅದರ ಪ್ರಕಾರ ಕೊಡಬೇಕು ಅಂತ. ಅದೇ ರೀತಿಯಲ್ಲಿ ಸುಮಾರು 18 ಅಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ತಾರೆ, ಜಿಲ್ಲಾಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ತಾರೆ. ಅದರಲ್ಲಿ ಕೆಲವರು ಚೇರ್ಮನ್ಗಳಾಗಿದ್ದಾರೆ, ಕೆಲವರು ಬಹಳ ಲಾಂಗ್ ಟೈಮಲ್ಲಿ ಇದ್ದಂಥವ್ರು ಇದ್ದಾರೆ. ಅದನ್ನ ಈಗಾಗಲೇ AICCಯ ಒಂದು ನಿರ್ದೇಶನದ ಮೇರೆಗೆ KPCC ಅಧ್ಯಕ್ಷರು ಅದರ ಬಗ್ಗೆ ಈಗಾಗಲೇ ಒಂದು ಲಿಸ್ಟನ್ನು ಕೂಡ ಮಾಡಿದ್ದಾರೆ. ಅದು ಶೀಘ್ರದಲ್ಲಿ ಆಗುತ್ತೆ. ಅದ್ರ ಜೊತೆಗೆ ಹೇಗೆ ನಾವು ಬಲಿಷ್ಠವಾಗಿ ಪಕ್ಷನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಸ್ಥಳೀಯವಾಗಿ ಮುಖಂಡರನ್ನ ಅವರ ಅನಿಸಿಕೆಗಳನ್ನೆಲ್ಲ ಪಡೆದು ನಾವು ಹೇಗೆ ಯಾರನ್ನ ಮಾಡಿದ್ರೆ ಅನುಕೂಲ ಏನು, ಅಥವಾ ಅವ್ರನ್ನ ಕಂಟಿನ್ಯೂ ಮಾಡ್ಬೇಕಾ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಚರ್ಚೆ ಮಾಡಿ ನಿಜವಾಗಿ ಸ್ಥಳೀಯವಾಗಿ ಬೇಕಾದಂತ ಅವರ ಏನ್ ಅನಿಸಿಕೆಗಳು ಇರ್ತದೆ ಅದ್ರ ಪ್ರಕಾರ ಹೋಗ್ತೀವಿ ಹೊರತು ಹೈಕಮಾಂಡ್ ಆಗ್ಲಿ ಅಥವಾ ರಾಜ್ಯದ KPCC ಆಗ್ಲಿ ಅವರೇ ಆದಂತ ಅವ್ರ ನಿರ್ಧಾರನ ತಗೊಳ್ಳುವಂತ ಪರಿಸ್ಥಿತಿ ನಾವು ಮಾಡಲ್ಲ. ಇಲ್ಲಿ ಲೋಕಲ್ ಲೀಡರ್ಗಳನ್ನ ಮತ್ತೆ ಎಲ್ಲಾರನ್ನೂ ಕೇಳಿ, ಬ್ಲಾಕ್ ಪ್ರೆಸಿಡೆಂಟ್ಸ್ ಪ್ರತಿಯೊಬ್ಬರನ್ನು ಕೇಳಿ ಇವಾಗೆಲ್ಲ ಬದಲಾವಣೆ ಆಗಿದೆ. ನಿಮಗೆ ಗೊತ್ತಿರ್ಬೇಕೀಗ ಒಂದೊಂದು ಜಿಲ್ಲೆಗೆ AICC ಇಂದ ಒಬ್ಬೊಬ್ರು ನಾಯಕರನ್ನ ನೇಮಕ ಮಾಡಿದ್ದಾರೆ. ಈಗ ಆಲ್ರೆಡಿ ಗುಜರಾತ್ ಇಂದ ಪ್ರಾರಂಭ ಆಗಿದೆ. ಫಾರ್ ಎಕ್ಸಾಂಪಲ್ ನಮ್ಮ ದತ್ತಾ ಅವರು AICC ಸೆಕ್ರೆಟರಿಗೆ ಒಂದೇ ಒಂದು ಜಿಲ್ಲೆ ಕೊಟ್ಟಿದ್ದಾರೆ ಗುಜರಾತ್ ಅಲ್ಲಿ. ಗುಜರಾತ್ ನೋ ಹಿ ಗಿವನ್ ಓನ್ಲಿ ಒನ್ ಡಿಸ್ಟ್ರಿಕ್ಟ್. ಅಲ್ಲಿ DCC ಪ್ರೆಸಿಡೆಂಟ್ ಮಾಡ್ಲಿಕ್ಕೇನೆ ಅವರು ಅಲ್ಲಿ ಹೋಗಿ ಆ DCC ಪ್ರೆಸಿಡೆಂಟ್ ನ ಯಾರನ್ನ ಮಾಡ್ಬೇಕು, ಯಾಕಂದ್ರೆ ನಾವು ಮುಂಚೆ ಬದಲಾವಣೆ ಮಾಡ್ತಿದ್ವಲ್ಲ ಆ ಸಿಸ್ಟಮ್ ಇಲ್ಲ. ಈಗ ಸ್ಥಳೀಯವಾಗಿ ಎಲ್ಲರ ಜೊತೆ ಬೆರೆತು ನಿಮ್ಗೆ ಯಾರು ಬೇಕು ಅಂತ ಕೇಳಿ ಅಂತವ್ರನ್ನ ಜಿಲ್ಲಾಧ್ಯಕ್ಷರು ಮಾಡುವಂತ ಒಂದು ಪರಿಸ್ಥಿತಿನ ಇವಾಗ ಆಲ್ರೆಡಿ ಕೊಟ್ಟಿದ್ದಾರೆ. ಇವಾಗ ಆ ಪ್ರಯೋಗ ಆದ ತಕ್ಷಣ ನಾವು ಇದ್ರಲ್ಲೂ ಕೂಡ ನಾವು ಆಲ್ರೆಡಿ 18 ಜನ ನಿಮ್ಗೆ ಹೇಳ್ದಂಗೆ ನಾವು ಲಿಸ್ಟ್ ಮಾಡಿದೀವಿ. ಅವರು AICCದು ಆದೇಶದ ಬಿಕಾಸ್ ಆಫ್ ದಟ್ ಆದೇಶ ನಾವು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀವಿ. ಇಲ್ಲಿ ಅದೇ ಪಾಲಿಸಿನ ನಾವು ಅಡ್ಯಾಪ್ಟ್ ಮಾಡ್ಕೊಂಡು ಅದ್ರ ಪ್ರಸ್ತಾವನೆ ಇಲ್ಲ. KPCC ಅಧ್ಯಕ್ಷರು ಮುಂದುವರಿತಾರೆ. ಇಲ್ಲ ಸದ್ಯಕ್ಕಿಲ್ಲ. ಅದು ಹೈಕಮಾಂಡ್ ಬಿಟ್ಟಿದ್ದು. ಅದು ನಾವು ಯಾರು ಇಲ್ಲಿ ಅದನ್ನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದು ಯಾವುದೇ ನಿರ್ಧಾರಗಳಾದ್ರೂ AICC ತಗೊಳ್ಳುವಂತ ಕಾಲಕ್ಕೆ ತಕ್ಕಂತೆ AICC ತಗೊಳುತ್ತೆ. ಅದನ್ನ ಇಲ್ಲಿ ಮಾತಾಡುವಂತ ಅವಶ್ಯಕತೆ ಇಲ್ಲ. ಜಿಲ್ಲಾಧ್ಯಕ್ಷರುಗಳನ್ನು AICCನೇ ಮಾಡೋದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಇಲ್ಲ ಆ ವಿಚಾರ ಇಲ್ಲ. ಈಗ ಸದ್ಯಕ್ಕಿಲ್ಲ ಅಂತ ಅವರೇ ಹೇಳಿದ್ದಾರೆ, ಡೆಲ್ಲಿ ಅವರೇ ಹೇಳಿದ್ದಾರೆ. ಅದ್ರ ಜೊತೆಗೆ ಇವಾಗ 27 ಅಥವಾ 28ನೇ ತಾರೀಕು ನಾವೇನ್ ಇವಾಗ ಒಂದು ಪ್ರತಿಭಟನಾ ರ್ಯಾಲಿ ನಾವು ಮಾಡ್ತಾ ಇದ್ದೀವಿ. ನಾವೀಗಾಗಲೇ ಬೆಂಗಳೂರಲ್ಲಿ ನಾವು ಮಾಡ್ತೀವಿ. ಸುಮಾರು 30,000 ಜನನ ಸೇರಿಸಿ ಒಂದು ದಿವಸ ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಲೆ ಏರಿಕೆ ವಿರುದ್ಧ ಮತ್ತೆ ಸಂವಿಧಾನ ಬಚಾವ್ ಇವೆರಡು ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತು. ಇವಾಗ ನಾವೇನು ಒಂದು ಬೆಳಗಾಮಲ್ಲೇ ಇಲ್ಲೇನೆ ನಾವು ತಗೊಂಡಂತ ಒಂದು AICC ತಗೊಂಡಂತ ಕೆಲವು ನಿರ್ಣಯಗಳು ಇರ್ಬೋದು, ಅಹಮದಾಬಾದ್ ಅಲ್ಲಿ ತಗೊಂಡಂತ AICC ನಿರ್ಣಯಗಳು ಇರ್ಬೋದು ಅಧಿವೇಶನದಲ್ಲಿ, ಆ ನಿರ್ಣಯಗಳನ್ನ ನಾವು ಇವತ್ತು ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದ ಇವತ್ತು ಈಗೆಲ್ಲ ಕಾರ್ಯಕ್ರಮಗಳನ್ನ ನಾವು ಹಾಕೋತಾ ಇದ್ದೀವಿ. ಅದರ ಪ್ರಕಾರ ಫಸ್ಟ್ ಬೆಳಗಾಮಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ AICCನ ಉದ್ದೇಶ. ಯಾಕೆಂದ್ರೆ ಯಾವುದೇ ಕಾರ್ಯಕ್ರಮನ ನಾವು ಬೆಳಗಾಮಿಂದ ಸ್ಟಾರ್ಟ್ ಮಾಡಿದಂಥವು ಎಲ್ಲ ನಾವು ಸಕ್ಸಸ್ ಆಗಿದ್ದೀವಿ. ಇಲ್ಲಿ ನಾಯಕರುಗಳು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇಲ್ಲಿ ಇದನ್ನ ಆರ್ಗನೈಸ್ ಮಾಡಿ ಒಂದು ಒಳ್ಳೆ ಮೆಸೇಜ್ ನ ಕಳಿಸುವಂತ ಪ್ರವೃತ್ತಿ ಬೆಳಗಾಂ ಜಿಲ್ಲೆನಲ್ಲಿ ಸಿಕ್ಕಿದೆ. ಅದರಿಂದ ಇವ್ರ ಮೇಲೆ ಇರುವಂತ ಜಾಸ್ತಿ ಕಾನ್ಫಿಡೆನ್ಸ್ ಇರೋದ್ರಿಂದ AICCಗೆ KPCCಗೆ ಈಗ ಆಲ್ರೆಡಿ ನಮ್ಮ ನಾಯಕರುಗಳ ಜೊತೆ ಮಾತಾಡಿದ್ದಾರೆ. 27 ಅಥವಾ 28ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು 30,000 ಜನ ಸೇರುವಂತ ಒಂದು ವ್ಯವಸ್ಥೆ ಇದೆ. ಸೇರಿಸಿ ದೊಡ್ಡ ಮಟ್ಟದಲ್ಲಿ ಇದನ್ನ ಮಾಡಬೇಕು ಅಂತ ಅದಕ್ಕೆ ನಾವು ಆ ಗ್ರೌಂಡ್ ಅನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಿಂದ ಆ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ಮಂತ್ರಿಗಳು ಅವತ್ತು ಅಟೆಂಡ್ ಆಗ್ತಾರೆ. 32 ಜನ ಮಂತ್ರಿಗಳು ಕೂಡ ಅವತ್ತೊಂದು ದಿವಸ ಕಾರ್ಯಕ್ರಮದ ಅಟೆಂಡ್ ಆಗ್ತಾರೆ. CM ಬರ್ತಾರೆ, KPCC ಅಧ್ಯಕ್ಷರು ಬರ್ತಾರೆ, ಮತ್ತೆ ಎಲ್ಲಾ ನಾಯಕರುಗಳು, ಸೀನಿಯರ್ ಲೀಡರ್ಸ್ಗಳು, ಮತ್ತೆ ಇದು ನಮ್ಮ CP ಕಾಂಗ್ರೆಸ್ ಪ್ರೆಸಿಡೆಂಟ್ ಗೌರವಾನ್ವಿತ ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ, GSO ಇರ್ತಾರೆ, ನಮ್ಮ ವೇಣುಗೋಪಾಲ್ ಅವರು, ಮತ್ತೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇರ್ತಾರೆ. ಇದು ಒಂದು ದೊಡ್ಡ ಮೆಸೇಜ್ ಆಗ್ಬೇಕು. ಯಾಕೆಂತಂದ್ರೆ BJPನವರು ಸುಳ್ಳು ಹೇಳ್ಕೊಂಡು ಬರೀ ಕರ್ನಾಟಕದಲ್ಲಿ ಮಾತ್ರ ನಾವು ಇದನ್ನ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ, ಅದೆಲ್ಲ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಅಂತ ಒಂದು ಸುಳ್ಳು ಆರೋಪ ಮಾಡ್ತಾರೆ. ಡೆಲ್ಲಿನಲ್ಲಿ ಅವ್ರು ಗ್ಯಾರಂಟಿ ಕೊಟ್ಟಿಲ್ವಾ? 2,500 ರೂಪಾಯಿ ಮಹಿಳೆಯರು ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ 200 ಯೂನಿಟ್ ಕೊಟ್ಟಿದ್ದಾರೆ, ಅದೇ ರೀತಿ ಹರಿಯಾಣದಲ್ಲಿ ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಪ್ರತಿಯೊಂದು ಕಡೆನೂ ಕೊಟ್ಟಿದ್ದಾರೆ. ಅವರು ಮಧ್ಯಪ್ರದೇಶದಲ್ಲಿ ಕೊಟ್ಟಿದ್ದಾರೆ. ಅದು ಇಲ್ಲಿ ಮಾತಾಡ್ಬೇಕಾದ್ರೆ ಬೇರೆ ಕಡೆ ಯೋಚನೆ ಮಾಡ್ಬೇಕು.
ನಾವು ಕೊಟ್ಟ ಮೇಲೆ ಗ್ಯಾರಂಟಿನ ಅದು ಈಗ ಗ್ಯಾರಂಟಿ ಮೋದಿ ಅವರು ಕಾಪಿ ಮಾಡ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಗ್ಯಾರಂಟಿ ಕೊಡೋದು ತಪ್ಪು ಅನ್ನೋ ಮನೋಭಾವನೆ ಇರಬಾರ್ದು. ಇಡೀ ದೇಶದಲ್ಲಿ ತಮಿಳುನಾಡಲ್ಲಿ ಕೊಡ್ತಾ ಇರೋವಂತ ಇದು ಏನು ಜನಗಳಿಗೆ ಕೊಡ್ತಾ ಇರೋಂತ ಒಂದು ಏನು ಇದೆಲ್ಲ ಇದೆ, ಸಹಕಾರ ಇದೆ, ಅದನ್ನ ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಹಂಗಂದ್ಬಿಟ್ಟು ತಮಿಳುನಾಡು ಬಿದ್ದೋಗ್ಬಿಟ್ಟಿದ್ಯಾ? ಆಗಿಲ್ಲ. ದೇಶದಲ್ಲಿ ಪ್ರಗತಿಯಲ್ಲಿ ಇರುವಂತ ಸ್ಟೇಟ್ಗಳಲ್ಲಿ ಇವತ್ತು ತಮಿಳುನಾಡು ಕೂಡ 4ನೇ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಇವತ್ತೊಂದ್ ದಿವಸ ನೀವು ಒಂದು ಯೋಚನೆ ಮಾಡ್ಬೇಕು, ಇದೇ ಮೋದಿ ಅವರು ಅಮೆರಿಕ ಜೊತೆ ಒಳ್ಳೆ ಬಾಂಧವ್ಯ ಇದೆ ಅಂತಾರೆ. ಅಲ್ಲಿ ಇವತ್ತು ಅವ್ರು ತಗೊಂಡಿರೋ ಟ್ರಂಪ್ ಅವರು ತಗೊಂಡಿರುವಂತ ನಿರ್ಧಾರದಿಂದ ಮೇಜರ್ ಆಗಿ ಎಫೆಕ್ಟ್ ಆಗ್ತಾ ಇರೋದು ಕರ್ನಾಟಕಕ್ಕೆ. ಸುಮಾರು 26% ಇವತ್ತು ನಮ್ಮ ಕರ್ನಾಟಕದ ಎಕ್ಸ್ಪೋರ್ಟ್ಗೆ ಇವತ್ತೊಂದು ದಿವಸ ತೊಂದರೆ ಆಗ್ತಾ ಇದೆ. ಯಾಕೆಂದ್ರೆ IT ಇರ್ಬೋದು, ಕಾಫಿ ಇರ್ಬೋದು, ಅಥವಾ ಸಾಂಬಾರ್ ಪದಾರ್ಥಗಳು ಇರ್ಬೋದು, ಮತ್ತೆ ಎಲ್ಲಾ ಪದಾರ್ಥಗಳನ್ನು ನಮ್ಮ ಕರ್ನಾಟಕ ತುಂಬಾ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದೆ. ಅದಕ್ಕೆ ಎಫೆಕ್ಟ್ ಆಗ್ತಾ ಇರೋದು ಕರ್ನಾಟಕದ ಮೇಲೆ ಜಾಸ್ತಿ. ಅದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ. ಈಗ ತಾನೇ ನಮ್ಮ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋದು, ಕ್ರೂಡ್ ಆಯಿಲ್ ರೇಟ್ ನಿಮಗೂ ಗೊತ್ತಿದೆ, ನೀವೆಲ್ಲ ಮೀಡಿಯಾದವ್ರು ನಾವು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. 2014ರಲ್ಲಿ 140 ಇತ್ತು, 120 ಇತ್ತು, $120 ಇತ್ತು ಒಂದು ಬ್ಯಾರಲ್ಗೆ. ಅವತ್ತು ದಿವಸ 60 ರೂಪಾಯಿ ಡೀಸೆಲ್ ಕೊಡ್ತಿದ್ವಿ, 70 ರೂಪಾಯಿನ ಪೆಟ್ರೋಲ್ ಕೊಡ್ತಾ ಇದ್ವಿ. ಆದ್ರೆ ಇವತ್ತು $62 ಆಗಿದೆ ಒಂದು ಕ್ರೂಡ್ ಆಯಿಲ್ ಬ್ಯಾರಲ್ಗೆ. ಆದ್ರೆ ಇವತ್ತು ಎಷ್ಟು ದಿವಸ ನೀವು ಎಷ್ಟು ಕೊಡ್ತಾ ಇದ್ದೀರಾ ನೀವು ಅನ್ನೋದನ್ನ ಯೋಚನೆ ಮಾಡಿ. ಅಂದ್ರೆ ಆ ರೇಟು ಜಾಸ್ತಿ ಆದಾಗ ಅದನ್ನ ಕಮ್ಮಿ ಮಾಡ್ಬೇಕು ಅನ್ನೋ ವಿವೇಚನೆ ಇಲ್ಲ. ಅದರಿಂದ ಎಷ್ಟು ರೇಟ್ ಜಾಸ್ತಿ ಆಗ್ತವೆ ಅಂತ ಗೊತ್ತಿದೆ ಅಂದ್ರೆ ಇವತ್ತು ಕರ್ನಾಟಕ ಮಾಡ್ತಾ ಇದ್ಯಾ ಅಥವಾ ಬಿಜೆಪಿ ಮಾಡ್ತಾ ಇದ್ಯಾ? 2014ರಿಂದ ಇಲ್ಲಿವರೆಗೆ ತಗೊಂಡ್ರೆ ನಿಮ್ಗೆಲ್ಲ ಇರ್ಬೋದು, ನೀವೆಲ್ಲಾರು ಸಾಲ ತಗೊಂಡಿರ್ತೀರಾ, ಯಾವ್ದೋ ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲ, ಅದು ಇದ್ರ ಮೇಲೆ. 2014ರಲ್ಲಿ ಅವತ್ತೊಂದ್ ದಿವಸ ಇದ್ದಂತ 5,000 ಕೋಟಿ ಸಾಲ ಇದ್ರೆ ಇವತ್ತು 22,000 ಕೋಟಿ ಸಾಲ ಇವತ್ತೊಂದ್ ದಿವಸ ಇವತ್ತು ಯಾರೋ ಕಾರ್ಡ್ ಹೋಲ್ಡರ್ಸ್ ಮಧ್ಯಮ ವರ್ಗದವರು ಇವತ್ತು ಸಾಲ ಮಾಡುವಂತ ಪರಿಸ್ಥಿತಿನ ತಂದಿದ್ದಾರೆ ಅಂತ ಬಿಜೆಪಿ ಮಾಡಿರುವಂತದ್ದು. ಗೋಲ್ಡ್ ಲೋನ್ ನೀವೊಂದು ಬರೀ 4 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತೊಂದ್ ದಿವಸ ಸುಮಾರು 75% ಇವತ್ತು ಜಾಸ್ತಿ ಆಗಿದೆ ಗೋಲ್ಡ್ ಲೋನ್ ತಗೊಳ್ಳುವಂತ ಕೇಂದ್ರ ಸರ್ಕಾರ ತಗೊಂಡಂತ ನಿರ್ಧಾರಗಳಿಂದ ಇದೆಲ್ಲ ಆಗಿದೆ. ಇದನ್ನೆಲ್ಲ ನಾವು ಹೋರಾಟ ಮಾಡ್ಬೇಕಾಗಿದೆ. ಆಮೇಲೆ ಸಂವಿಧಾನನ ಬಚಾವ್ ಮಾಡ್ಲಿಲ್ಲ, ಉಳಿಸ್ಲಿಲ್ಲ ಅಂದ್ರೆ ಇವತ್ತು ಸಂವಿಧಾನನ ಇವತ್ತು ದುರುಪಯೋಗ ಪಡಿಸ್ಕೊಂಡು ಇವತ್ತು ನಿಮ್ಗೆ ಗೊತ್ತಿದೆ, ಮಹಾರಾಷ್ಟ್ರ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಎಲ್ಲಾ ಕಡೆ ಯಾವ್ಯಾವ ರಾಜಕಾರಣಿಗಳನ್ನ ಇಡಿ IT ರೈಡ್ ಮಾಡಿದ್ರು ಅವರೆಲ್ಲರೂ ಕೂಡ ಪಕ್ಷ ಸೇರಿದ ಮೇಲೆ ಇವತ್ತು ದಿವಸ ಮೀಸೆ ತಿರುಗಿಸ್ಕೊಂಡು ಓಡಾಡುವಂತ ಪರಿಸ್ಥಿತಿ ಆಗಿದೆ. ಅವರೆಲ್ಲ ಮಂತ್ರಿಗಳಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಇವತ್ತು ಅವ್ರ ಮೇಲೆ ಯಾವ ಕೇಸ್ಗಳು ಇಲ್ಲ. ಆದ್ರೆ ವಿರೋಧ ಪಕ್ಷಗಳ ಮೇಲೆನೆ ಇವತ್ತು ನಡೆದಂತ ಇವಾಗ 2014ರಿಂದ 24 ತನಕ ನಡೆದಿರುವಂತ ಇಡಿ ರೈಡ್ಗಳಲ್ಲಿ 92% ಆಪೋಸಿಷನ್ ಪಾರ್ಟಿ ಅವರ ಮೇಲೆ ಇವತ್ತು ನಡೆದಿರುವಂತ ಇಡಿ ದಾಳಿಗಳು, IT ದಾಳಿಗಳು. ಕೇವಲ 6% ಮಾತ್ರ ಇವತ್ತು ಆಡಳಿತ ಪಕ್ಷದವ್ರ ಮೇಲೆ ನಡೆದಿದೆ. ಇದರಲ್ಲಿ ತಿಳ್ಕೊಳ್ಳಿ, ಇದು ನಿಜವಾಗ್ಲೂ ಇಂಡಿಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಅಥವಾ ಏನ್ ಮಾಡ್ತಾ ಇದ್ದಾರೆ. ಆಗ್ಲೇ ಲಕ್ಷ್ಮಿ ಅವ್ರು ಹೇಳಿದ್ರು ಯಾವುದು ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ, ಅದ್ರ ಪೂರ ನೀವು ನೋಡಕ್ ಹೋದ್ರೆ ಅದರಲ್ಲಿ ಯಾವುದೇ ತಿರುಳಿಲ್ಲ. ಯಾಕೆ ಅಂತ ಅಂದ್ರೆ 90 ಕೋಟಿನ ದುರುಪಯೋಗ ಪಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. 90 ಕೋಟಿನ ಅಲ್ಲಿಗೆ ಕೊಟ್ಟಿರುವಂತದ್ದು ಅದು ಯಾವುದೋ ಅದು ಟ್ರಸ್ಟ್, ಅದು ನೆಹರು ಅವರು ಸ್ಥಾಪನೆ ಮಾಡಿದಂತ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್. AJL ಅನ್ನೋ ಕಂಪನಿ ಏನಿದೆ, ಆ AJL ಅನ್ನೋ ಒಂದು ಟ್ರಸ್ಟ್ 2002ರಿಂದ 2010 ತನಕ ಡಿಫಂಕ್ ಆಗಿತ್ತು. ಅದನ್ನ ರಿವೈವ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಯಾರ್ಯಾರು ದೇಣಿಗೆ ಕೊಡ್ತಾರೋ ಅದನ್ನ ಕಾಂಗ್ರೆಸ್ ಅಕೌಂಟ್ ತಗೊಂಡು ಒಂದೇ ಸರಿ 90 ಕೋಟಿ ಕೊಟ್ಟಿದ್ದಲ್ಲ. ಅದು ಹಂತವಾಗಿ ಕೊಟ್ಟಂತ ದುಡ್ಡುಗಳು, ಅದು 10 ವರ್ಷಗಳಲ್ಲಿ ದೇಣಿಗೆ ಕೊಟ್ಟಂತ ದುಡ್ಡು, ಅದನ್ನ ತಗೊಂಡಿರುವಂತದ್ದು. ಅದನ್ನ ಇವ್ರೇನ್ ಹೇಳ್ತಾರೆ, ಹಣನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಯಾರು ಅದ್ರಲ್ಲಿ ನಾನ್ ಪ್ರಾಫಿಟ್ ಮೇಕಿಂಗ್ ಕಂಪನಿ ಯಾರು ದುಡ್ಡನ್ನ ತಗೊಳಿಕ್ ಬರೋದಿಲ್ಲ. ಅದರಲ್ಲಿ 5,000 ಕೋಟಿ 6,000 ಕೋಟಿ IT ಅದನ್ನ ಮಾಡಿದೆ. ಎಷ್ಟ್ರದ್ದು ಅದು ಅಂತ ಅಂದ್ಬಿಟ್ಟು ಅದನ್ನ ಜಸ್ಟ್ 359 crores 2,000 ಕೋಟಿ 4,000. ಅವ್ರದ್ದು ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಪಕ್ಷದ ತೇಜೋವಧೆ ಮಾಡ್ಬೇಕು. ಈಗ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನ ತೇಜೋವಧೆ ಮಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಮಾಡ್ತಾ ಇದ್ದಾರೆ. ಸರ್, ಬಿಜೆಪಿ ಪಕ್ಷದಲ್ಲಿರುವಂತಹ ದಲಿತ ನಾಯಕರುಗಳು ಖರ್ಗೆ ಸಾಹೇಬ್ರ ಮೇಲೆ ಹೆಚ್ಚಿಗೆ ಪ್ರಹಾರ ಮಾಡ್ತಾ ಇದ್ದಾರೆ. ಅದು ಬಿಜೆಪಿಯ ಹುನ್ನಾರ. ಇವತ್ತು ಒಬ್ಬ ಅದ್ವಿತೀಯ ನಾಯಕ, ಕರ್ನಾಟಕದಿಂದ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ACC ನಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ವರ್ಗದ ಒಬ್ಬ ಮನುಷ್ಯ ಇವತ್ತು ACC ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡ್ಬೇಕಾ? ಅವ್ರ ಮೇಲೆ ನಾವು ಗದಪ್ರಹಾರ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿ. ಅದನ್ನ ಮಾಡ್ತಾರೆ ಅಂತ ಅಂದ್ರೆ ಬಿಜೆಪಿನವರು ಅವ್ರ ಮೇಲೆ ಮಾಡ್ತಾ ಇರುವಂತ ಹುನ್ನಾರ ಬಿಟ್ರೆ ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಮ್ಗೆ ಎಲ್ಲ ನೀವು ಸಹಕಾರ ಕೊಟ್ಟಿದ್ದೀರಿ.